ನನ್ನ ವೈಯಕ್ತಿಕ ವಿಚಾರ ಹೇಳೋದಾದರೆ, ನಾನು ರಾಜಕೀಯಕ್ಕೆ ಬಂದಾಗ ನಾನು MLA ಆಗ್ತೀನಿ, ಮಿನಿಸ್ಟರ್ ಆಗ್ತಿದ್ದ ಕನಸಲ್ಲಿ ನೋಡಿ ಯೋಚನೆ ಮಾಡಿಬಿಟ್ಟು ಆಗಿದ್ದಲ್ಲ. ನನಗೆ ಯಾರು ಫೋರ್ಸ್ ಮಾಡಲಿಲ್ಲ, ನೀವು ಬರಲೇಬೇಕು ರಾಜಕೀಯಕ್ಕೆ. ನನ್ನ ಸ್ವಂತ ಇಷ್ಟದಿಂದ ಬಂದಿದ್ದೀನಿ. ನಾನು ಕೆಳ ಹಂತದಿಂದ ಬಂದಿದ್ದೀನಿ. ನಾಳೆ ನಮ್ಮ ಪಕ್ಷ, ನಮ್ಮ ಹೈಕಮಾಂಡ್ ಅವರು ನನಗೆ ಎಲ್ಲ ಸ್ಥಾನಮಾನ ಕೊಟ್ಟಿದ್ದಾರೆ. ನಾನು ಪಕ್ಷದ ಒಬ್ಬ ಇದು ಹೊರತು ನಾನು ಯಾವುದಕ್ಕೂ ಆಕಾಂಕ್ಷಿ ಅಲ್ಲ. ನನ್ನ ಜೀವಮಾನದಲ್ಲಿ ನಾನು ಇದು ಇಷ್ಟ ಆಗಿದೆ ದೊಡ್ಡದು, ಮತ್ತು ಇನ್ನೊಂದು ಹೆಚ್ಚಿಗೆ ಬೇಕು ದೊಡ್ಡ. ನನಗೇನು ಬದಲಾವಣೆ ವಿಚಾರ ಇಲ್ಲೇ ಇಲ್ಲ. ಬದಲಾವಣೆ ವಿಚಾರ ಎಲ್ಲಿ ಬರ್ತದೆ? ಚೀಫ್ ಮಿನಿಸ್ಟರ್ ಇದ್ದಾರಲ್ಲ, ಮತ್ತು ಎಲ್ಲ ಚೀಫ್ ಮಿನಿಸ್ಟರ್ ಎಲೆಕ್ಟ್ ಮಾಡಿದವರು ಯಾರು? ಎಲ್ಲ ಕಮ್ಯುನಿಟಿ ಎಲ್ಲ ನಿಮ್ಮ ಇದರಲ್ಲಿ ಬರ್ತದೆ. ನನ್ನ ಪ್ರಕಾರ ನಮ್ಮ ಪಕ್ಷದಲ್ಲಿ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಮ್ಯುನಿಟಿ ಇದೆ, ಕಾಂಗ್ರೆಸ್ ಪಕ್ಷದ ಕಮ್ಯುನಿಟಿ. ಎಲ್ಲ ಜಾತಿಯವರು ಇರೋ ಪಕ್ಷ ಯಾವುದು? ಕಾಂಗ್ರೆಸ್ ಪಕ್ಷ. ಅದೇ ನಮ್ಮ ಕಮ್ಯುನಿಟಿ, ಗೊತ್ತಾಯ್ತಲ್ಲ. ಅದರಿಂದ ನಮಗೆ ಒಳ್ಳೆ ಚೀಫ್ ಮಿನಿಸ್ಟರ್ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮ್ಮ ಹೈಕಮಾಂಡ್ ಅವರಿದ್ದಾರೆ, ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದು BJPಯವರ ಒಂದು ಇದು ಯಾವುದು ಇದೆಲ್ಲ ಹುಟ್ಟು ಹಾಕೋದು BJPಯವರು ಮತ್ತು ನಮ್ಮ ಕುಮಾರಸ್ವಾಮಿ ಅವರು. ಇವ್ರಿಗೆ ಇದಾಗಬೇಕಾಗಿ ನೋಡಿ, ಪ್ರತಿಯೊಂದು ಈಗ ನಿಮ್ಮ ಇದೆಯಲ್ಲ, ಬೇರೆ ಬೇರೆ ಹಗರಣ ಆಗಿದೆಯಲ್ಲ, ಎಷ್ಟು ಹಗರಣಗಳಾಗಿದೆ, ಎಷ್ಟು ಜನರ ಮೇಲೆ ಎಲ್ಲ ಕೇಸ್ಗಳು ಹಾಕಿದೆಯಲ್ಲ. ಯಾಕೆ ಅದು ವಿಚಾರ ಯಾರು ಮಾತಾಡ್ತಲ್ಲ? ಮುಖ್ಯಮಂತ್ರಿ ಅವ್ರ ಮೇಲೆ ಏನು ತಪ್ಪಿದೆ ನೋಡಿ. ಅವರು ಯಾವ ಫೈನಾನ್ಸು ನೋಡಿ? ಹಂಗಾದ್ರೆ ಟ್ರೈನ್ ಆಕ್ಸಿಡೆಂಟ್ ಆಗಿದೆ, ಆಗ ಪ್ರೈಮ್ ಮಿನಿಸ್ಟರ್ ಇದು ಮಾಡ್ತಾರಾ? ನಾವು ಸಮರ್ಥನೆ ಮಾಡ್ತಾ ಇಲ್ಲ. ನಾವೇನು ಮಾಡಿದೀವಿ ಈಗ ನೋಡ್ರಿ, ನೀವು ಸಮರ್ಥಿಸಿಕೊಳ್ತೀರಾ ಅಂದ್ಬಿಟ್ಟು ನನಗೆ ಆನ್ಸರ್ ಮಾಡ್ಲಿಕ್ಕೆ ಬಿಡದಿದ್ರೆ ನೀವು ಬೇಕಾದ್ರೂ ಬರ್ತೀರ. ಅದಕ್ಕೆ ದಯವಿಟ್ಟು ನನಗೆ ಆನ್ಸರ್ ಮಾಡ್ಲಿಕ್ಕೆ ಬಿಡಿ. ನಾವು ಈಗಾಗಲೇ SIT ಮಾಡಿದ್ದೀವಿ, ಈಗಾಗಲೇ ಎನ್ಕ್ವೈರಿ ರಿಪೋರ್ಟ್ ಇದು ಮಾಡ್ತಾ ಇದ್ದೀವಿ. ಆ ರಿಪೋರ್ಟ್ ಬಂದ ಮೇಲೆ ಅದ್ರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ. ನೋಡಿ, ದಯವಿಟ್ಟು ನನ್ನ ಉದಾಹರಣೆ ಹೇಳ್ತೀನಿ. CBI ಕೊಡ್ಬೇಕಂದ್ಬಿಟ್ಟು DK ರವಿ ಕೇಸು, ಗಣಪತಿ ಕೇಸು, CID ಇದು ಕೊಡ್ಬೇಕಂತ ಹೇಳಿದ್ರಲ್ಲ, ಅಲ್ಲಿದ್ದು ಏನಾಯ್ತು ಅದು ಕೇಸುಗಳು? ನಾವು ಇದರದ್ದು ಉಡುಪಿ ಕೇಸು ಇದು CBI ಕೊಟ್ಟಿದ್ದೀವಲ್ಲ, ಯಾವುದು ಪಾಪ ಹುಡುಗಿದು ಮರ್ಡರ್ ಕೇಸು ಕೊಟ್ಟಿದ್ದೀವಲ್ಲ, ಏನಾಯಿತು? ಈಗ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ರಲ್ಲ, BJPಯವರು ಇರುವಾಗ ಎಷ್ಟು ಕೇಸನ್ನು CBI ಕೊಟ್ಟಿದ್ದಾರೆ? ನಾವು 7 ಕೇಸ್ ಕೊಟ್ಟಿದ್ದೀವಿ. ಏನಾಯಿತು? ಈಗ CBIದು ಅಡ್ಡಿ ಯಾರು? ಈಗ ನಮ್ಮ ಪ್ರವೀಣ್ ಸೂಡ್ ಅವರು ಈಗ CBI ಹೆಡ್. ಯಾವ ಸ್ಟೇಟ್ದು ಆಫೀಸರ್ ಅವರು? ನಮ್ಮ DGP ಆಗಿದ್ದವರಲ್ವಾ? ಅದೇ ರೀತಿ ತಾವೇನು ಹೇಳ್ತೀವಿ, ಎಲ್ಲ CBI ಅಂತ ಹೇಳಿ ನಮ್ಮ ಆಫೀಸರ್ಗಳು, ದಕ್ಷ ಆಫೀಸರ್ಗಳಿದ್ದಾರೆ, ಅವರು ಅದನ್ನು ಮಾಡ್ತಾರೆ. ನೀವು ಸ್ವಲ್ಪ ವೆಯ್ಟ್ ಮಾಡಿ ಬರೋ ತನಕ. ಸುಮ್ಮನೆ 100 ಸುಳ್ಳು ಹೇಳ್ಬಿಟ್ಟು ಸತ್ಯ ಮಾಡ್ಲಿಕ್ಕೆ ಆಗ್ತದಾ? ಸತ್ಯನೇ ಯಾವಾಗಲೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಈಗ SIT ಅವರು ಕೇಳಿ, SIT ಅವರು ಇದು ಮಾಡ್ತಿದ್ದಾರೆ, ಅದ್ರ ಮಧ್ಯದಲ್ಲಿ ಬೇರೆಯವರು ಮಾಡ್ತಾರೆ. ಅದೆಲ್ಲ ಮಾಡಿ ರಿಪೋರ್ಟ್ ಬರಲಿ. ನೀವು ರಿಪೋರ್ಟ್ ನಾನು ಅದೇ ಹೇಳಿದಲ್ಲ, DK ರವಿ ಕೇಸಲ್ಲಿ, ಗಣಪತಿ ಕೇಸಲ್ಲಿ ನಾನೇ ಮಾಡಿದ ತಪ್ಪು ಅಂತ CBI ರಿಪೋರ್ಟ್ ಬಂದ ಮೇಲೆ ನೀವು ಯಾಕೆ ಮಾತಾಡ್ತಾ ಇಲ್ಲ? ಈ ವಿರೋಧ ಪಕ್ಷದವ್ರು ಯಾಕೆ ಮಾತಾಡ್ತಾ ಇಲ್ಲ? ಸುಮ್ಮನೆ ಯಾರ್ದೋ ಮೇಲೆ ದೋಷಾರೋಪ ಮಾಡಿದ್ರೆ ಸರಿ ಇಲ್ಲ. ವೆಯ್ಟ್ ಮಾಡಿ, ಪೇಷನ್ಸ್ ಇರಬೇಕಲ್ಲ. ನೀವು ಸ್ವಲ್ಪ ವೇಟ್ ಮಾಡಬೇಕಾಗ್ತದೆ. ಸರ್ಕಾರ ಬಂದ ಮೇಲೀಗ ನೀವಿಗೆ ಉದಾಹರಣೆ ಹೇಳಿದಾದರೆ, ಮೊದಲು ಗ್ಯಾಸಿಗೆ ಎಷ್ಟಿತ್ತು, ಪೆಟ್ರೋಲಿಗೆ ಎಷ್ಟು ರೇಟ್ ಇತ್ತು ನಮ್ಮ ಸರ್ಕಾರ ಇದ್ದಾಗ, UPA ಗೌರ್ಮೆಂಟ್ ಇದ್ದಾಗ. ಈಗ ಯಾವುದೇ ಬೆಲೆ ಏರಿಕೆ ಮಾಡೋದು ನಮ್ಮ ನೇಬರಿಂಗ್ ಸ್ಟೇಟ್ಗಳಿಂದ ಕಡಿಮೆ ಇದೆ. ನಾವು ಎಷ್ಟೋ ಸತಿ ಮಾಡಿರಲಿಲ್ಲ, ಅದಕ್ಕೆ ಸ್ವಲ್ಪ ಮಾಡಬೇಕಾಗ್ತದೆ ಅಷ್ಟೇ ಹೊರತು ಇದು ಯಾವುದಿಲ್ಲ. ಹಾಲದು ಹೇಳ್ತಾ ಇದ್ದಾರಲ್ಲ, ಬೆಲೆ ಏರಿಕೆ ಆಗಿದೆ. ಅದು ನಿಜವಾಗಿ ಹಾಲದು ಕ್ವಾಂಟಿಟಿ 50 ml ಜಾಸ್ತಿ ಕೊಟ್ಟಿದ್ದಕ್ಕೆ ಮಾತ್ರ ನಾವು ದುಡ್ಡು ಕಲೆಕ್ಟ್ ಮಾಡ್ತೀವಿ ನೋಡಿ. ಅದೆಲ್ಲ ಸರ್ಕಾರ ಕೇಳಿ ಅದು ಸರ್ಕಾರ, ನಮ್ಮ ಇವರಿದಾರಲ್ಲ ಮಿಲ್ಕ್ ಫೆಡರೇಷನ್ ಸೊಸೈಟಿ ಅವರು ತೀರ್ಮಾನ ತಗೊಂಡು ಕೇಳಲಿಲ್ಲ ಅಂತ ಅವ್ರೇನು ಹೇಳ್ತಾರೆ ನೋಡ್ರಿ. ಅಲ್ಲಿ ಏನಾಗಿದೆ ಅಂತ ಬಿಟ್ರೆ, ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ನಮಗೆ ಕ್ವಾಂಟಿಟಿ ಜಾಸ್ತಿ ಹಾಲು ಉತ್ಪಾದನೆಯೂ ಆಗ್ತಾ ಇದೆ. ಆಗ ನಾವು 50 ml ಜಾಸ್ತಿ ಕೊಟ್ಟರೆ ಜನರಿಗೆ ಅದು ಒಳ್ಳೇದು ತಾನೆ. ಓಕೆ, ಥ್ಯಾಂಕ್ ಯು.